ನಮ್ಮಪ್ಪ ಅಂತ ಹೇಳ್ತಾರೆ. ಬಸವಣ್ಣ ವಚನಗಳಪ್ಪ ನಮ್ಮ ದೇವರವು ಅವರಪ್ಪ ಅಂತ ಹೇಳ್ತಾರೆ. ವಚನಗಳ ಆಧಾರ ನಾವು ನಮ್ಮ ಭಗವದ್ಗೀತೆ ಅಂದ್ರೆ ವಚನಗಳು ಅಂತ ಹೇಳ್ತಾರೆ. ವಚನಗಳೆಲ್ಲ ಈ ಮನುಸ್ಮೃತಿ ಅಥವಾ ಉಪನಿಷತ್ತು ಈ ವೇದಗಳ ವಿರೋಧವಾಗಿ ಇಲ್ಲಿ ವ್ಯಕ್ತ ಆಗಿದ್ದದು, ಸ್ಪಷ್ಟ ವಿರೋಧದ. ನೀವು ಕೊನೆಯ ದಿನಗಳ ಮಾರ್ಗ ಅಂತ ತಿಳ್ಕೊಂಡು ಕೆಲವೊಂದು ಸಂಶೋಧನೆ ಮಾಡಿದ್ದಾರೆ ನಮ್ಮ ಎಮ್ ಕಲಬುರ್ಗಿ ಅವರು, ಡಾಕ್ಟರ್ ಎಮ್ ಕಲಬುರ್ಗಿ ಅವರು. ನಾವೆಲ್ಲ ಓದ್ರಿ ನೋಡ್ರಿ, ಹೌದಿಲ್ಲ, ಇವತ್ತು ವಿಡಿಯೋಗಳು ಸಿದ್ದಿದ್ದಾವೆ, ಸ್ಪಷ್ಟ ಆಗ್ತದೆ ನಿಮಗೆ. ಹೌದಲ್ಲ, ಇಷ್ಟು ಭಯಂಕರ ಡಿಫ್ರೆನ್ಸ್ ಇದಾವೆ ನಮ್ಮೊಳಗೆ ಅವ್ರೊಳಗೆ. ಎಂಥ ಹೋರಾಟ ಆಗಿದೆಪ್ಪ ನಮ್ಮ ಬಸವಣ್ಣವರಿಂದ. ಅದನ್ನು ನಂಬಿದಂಥವರು, ಲಿಂಗವನ್ನು ಆಯತ ಮಾಡ್ಕೊಂಡಂಥವ್ರು. ನಾವು ಲಿಂಗಾಯತರು ಬೇರೆಪ್ಪ, ನಾವು ವೀರಶೈವರು ಅಲ್ಲೋ ಅಂತಾರೆ, ಹಿಂದೂ ಅಲ್ಲ ಅಂತಾರೆ. ಯಾಕಂದ್ರೆ ವೇದ ಉಪನಿಷತ್ತುಗಳನ್ನು ಮನುಸ್ಮೃತಿಯನ್ನು ವಿರೋಧ ಮಾಡ್ತಾರೆ. ಅದೇ ಕಾಲಕ್ಕೆ ವೀರಶೈವರ ಲಿಂಗ ಪೂಜೆ ಮಾಡ್ತಾರೆ, ಸಾವಿರ ಲಿಂಗ ಅದನ್ನು ವಿರೋಧ ಮಾಡ್ತಾರೆ. ಇಷ್ಟು ಲಿಂಗ ಪೂಜೆ ಮಾಡಿಕೊಂಡು ಕೊನೆಗೆ ಅದನ್ನು ಬಿಡ್ತಾರೆ ಅವರು. ಬಯಲು ಬಿತ್ತಿ ಅಂತೇಳಿ ಅಲ್ಲಂಪ್ರಭು ಅವ್ರು ಹೇಳ್ತಾರೆ. ಬಯಲಪ್ಪ ದೇವರು ಅಂದ್ರೆ ಅಂತ ಮಾತಾಡ್ತಾರೆ. ಇವೆಲ್ಲ ಗಮನಿಸಿದಾಗ ಅವ್ರು ಸಪ್ರೇಟ್ ನಮ್ಮ ಧರ್ಮ ನಾವು ಎಷ್ಟೂ ಇರಲಿ, 10,000 ಇರಲಿ, 20,000 ಇರಲಿ, 1 ಲಕ್ಷ ಇರಲಿ, 5 ಲಕ್ಷ ಇರಲಿ, 10 ಲಕ್ಷ ಇರಲಿ, ಸ್ವಂತ ಲಿಂಗಾಯತ ಧರ್ಮದ ಕೇಳ್ಕೊಳ್ತಾ ಇದ್ದಾರೆ. ಮೊದಲು 2 ಕೂಡಿದ್ದು ರೀ, ಅವ್ರು ತಿಳುವಳಿಕೆ ಇರಲಿಕ್ಕಿಲ್ಲ, ಕೂಡಿದ್ರು. ಇವತ್ತು ಗೊತ್ತಾಗ್ಯದ. ಈಗ ಕೋಗಿಲೆ ಕಾಯಿ ಕೂಡಿರ್ತಾವ, ವಯಸ್ಸಿಗೆ ಬರ್ತನ ಕೋಗಿಲೆ ಗೊತ್ತಾಗೋದಿಲ್ಲ, ಏನೋ ಕಾಯಿಗೆಪ್ಪ ಬಳಗ ಅಂತೇಳಿ ಗೊತ್ತಾಗ್ಯದ. ಅದು ಇಲ್ಲಪ್ಪ ನಾವು ಬೇರೆ, ಅವ್ರು ಬೇರೆ, ವೀರಶೈವರು ಬೇರೆ, ನಾವು ಬೇರೆ ಅಂತ ಹೇಳ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದನ್ನು ನಾವು ಕುಂತು ವಿಮರ್ಶೆ ವಿಚಾರ ಮಾಡಿ